ಬರಬೇಕು ಮೇಡಮ್, ಬರಬೇಕು. ನೀವಂತೂ ತುಂಬ ಒಳ್ಳೆ ಕಸ್ಟಮರ್ ಆಗ್ಬಿಟ್ಟಿದ್ದೀರಾ ನಮಗಂತೂ. ಹೇಳಿ, ಯಾವ ಥರ ಡ್ರೆಸ್ ಬೇಕಿತ್ತು ಇವತ್ತು? ನಮ್ಮ ಹತ್ರ ಇನ್ನೂ ವೆರೈಟಿ ಡ್ರೆಸ್ಗಳಿದ್ದಾವೆ. ನೀವು ಬೇಕಿದ್ರೆ ನೋಡ್ಬೋದು, ನಾನು ತೋರಿಸ್ತೀನಿ. ಏನಪ್ಪ, ಬರಪ್ಪ ಇಲ್ಲಿ. ಸರ್, ಅದು ನಾವು ಡ್ರೆಸ್ ನೋಡೋದಕ್ಕೆ ಬಂದಿಲ್ಲ. ಇಲ್ಲಿ ನಿನ್ನೆ ಒಬ್ಬರು ಗಿರೀಶ್ ಅಂತ ವರ್ಕ್ ಮಾಡ್ತಾ ಇದ್ರಲ್ಲ, ಅದೇ ನಾನು ಬಂದಾಗ ನೀವು ಬೈತಾ ಇದ್ರಲ್ಲ, ಅವ್ರನ್ನ ಸ್ವಲ್ಪ ಮಾತಾಡಿಸ್ಬೇಕಾಗಿತ್ತು. ಅವ್ರನ್ನ ಸ್ವಲ್ಪ ಕರಿತೀರಾ ಸರ್? ಯಾಕೆ ಮೇಡಮ್, ಅವನಿಂದ ಏನಾದರೂ ತೊಂದರೆ ಆಗಿದೆಯಾ? ಹಾಗೇನಾದರೂ ಇದ್ರೆ ಹೇಳಿ, ನಾನು ಅವನು ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ. ಬಂದ್ ಕಸ್ಟಮರ್ಗಳ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ಅವನಿಗೆ? ಹೇಳಿ ಮೇಡಮ್, ಆ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನನ್ನ ಹತ್ರನೇ ಹೇಳಿ. ಇಲ್ಲ ಸರ್, ಅದು ಪ್ರಾಬ್ಲಮ್ ಅಂತ ಏನಿಲ್ಲ. ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಹಂಗಾಗಿ ಹುಡ್ಕೊಂಬಂದೆ. ಸ್ವಲ್ಪ ಕರಿತೀರಾ? ಒಂದು 5 ಮಿನಿಟ್ಸ್ ಅಷ್ಟೇ. ಓ ಇಲ್ಲ ಮೇಡಮ್, ಅವನು ನೆನ್ನೆ ಅದೇ ನೀವು ಬಂದಾಗ ಏನು ಕೇಳ್ತಿದ್ನಲ್ಲ, ಅವ್ರ ತಾಯಿಗೇನೋ ಹುಷಾರಿಲ್ಲ, ಹಾಸ್ಪಿಟಲಲ್ಲಿ ಇದ್ದಾರೆ, ನಾನು ಹೋಗಲೇಬೇಕು ಅಂತ ಹೇಳಿ ಕೇಳ್ಕೊಂಡು ಹೋದ. ನೋಡಿದ್ರೆ ಇವತ್ತು ಬರ್ತಾನೆ ಅಂತ ಅಂದ್ಕೊಂಡೆ. ಇವತ್ತು ಕಾಲ್ ಮಾಡಿ ನಾನು ಬರೋಕ್ಕಾಗಲ್ಲ, ನಮ್ಮ ತಾಯಿಗೆ ಹುಷಾರಿಲ್ವಲ್ಲ ಸರ್, ಕಾಲೇನೋ ಫ್ರ್ಯಾಕ್ಚರ್ ಆಗಿದೆ, ನಾನು ಅವರು ನೋಡ್ಕೊಂಡು ಮನೆಯಲ್ಲೇ ಇರಬೇಕು ಅಂತ ಕತೆ ಹೇಳ್ತಾ ಇದ್ದ. ನಾನು ಸಿಟ್ಟು ಬಂದು ಬೈದು ಫೋನ್ ಇಟ್ಬಿಟ್ನಮ್ಮ. ಮತ್ತೆ ಏನು ಕೇಳಕ್ಕೆ ಹೋಗಲಿಲ್ಲ ನಾನು. ಹೌದಾ ಸರ್, ಅದು ನಾನು ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ನಾನು ಅದು ಮುಂಚೆದು ಒಂದು ನಂಬರ್ ಇತ್ತು ನನ್ನ ಹತ್ರ, ಅದಕ್ಕೆ ಕಾಲ್ ಮಾಡಿದೆ, ಬಟ್ ಅದು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸೊ ನನಗೆ ಅವ್ರ ಅಡ್ರೆಸ್ ಇದ್ರೆ ಕೊಡ್ತೀರಾ? ಇಲ್ಲ ಹೊಸ ನಂಬರ್ ಏನಾದರೂ? ಹಾಂ ಹೌದು, ಅಡ್ರೆಸ್ ಎಲ್ಲ ನಾವು ಬರ್ಕೊಂಡಿರ್ತೀವಿ, ನೋಡೋಣ ಬನ್ನಿ, ಕೊಡ್ತೀನಿ. ಹೌದಾ, ಸರಿ ಸರ್. ನಮ್ಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ಸ್ವಲ್ಪ ಏನೂ ಅಂದ್ಕೊಳ್ಳಿಲ್ಲ ಅಂತಂದರೆ ಅಡ್ರೆಸ್ ಒಂಚೂರು ಕೊಡ್ತೀರಾ? ಅದಕ್ಕೇನಂತೆ ಮೇಡಮ್, ನೀವು ನಮ್ಮ ಹೆಲ್ದಿ ಕಸ್ಟಮರು, ನಿಮ್ಮನ್ನು ಬಿಟ್ಕೊಡೋಕ್ಕಾಗುತ್ತಾ? ಬನ್ನಿ, ಅಡ್ರೆಸ್ ತಾನೇ, ನಾನು ಕೊಡ್ತೀನಿ. ದೀಪ್ತಿ, ಏನಣ್ಣ? ನೋಡು, ಇನ್ನೂ ಟೈಮ್ ಇದೆ ಅಲ್ಲ, ಅವ್ನು ಮಾಡಿರೋದಕ್ಕೆ ಅವ್ನು ಅನುಭವಿಸ್ಲಿ ಬಿಡು. ಸುಮ್ಮನೆ ಯಾಕೆ ನಿನ್ಗೆ ಅಯ್ಯೋ ಪಾಪ ಅಂತ ಅನ್ನಕೋಯ್ತಿ ಅವ್ರಿಗೆ? ಅಯ್ಯೋ ಅಣ್ಣ, ಅದು ಹಂಗಲ್ಲ. ನನಗೆ ಏನೋ ಒಂದು ರೀತಿ ಗಿಲ್ಟ್ ಫೀಲ್ ಕಾಡ್ತಾ ಇದೆ, ಅದಕ್ಕೆ ನನಗೆ ಆಗ್ತಾ ಇಲ್ಲ ಅಣ್ಣ. ಏನು ಅವ್ನು ನೆನಪೇ ಬೇಡ ನನಗೆ. ಅವನ ಆಸ್ತಿ ನಾನು ಇಟ್ಕೊಂಡ್ರು ಇಂಥವ್ನ ಮದುವೆ ಆಗಿದ್ದೆ, ಇಂಥವ್ನಿಗೆ ಒಂದು ಪ್ರಾಪರ್ಟಿ, ಹೀಗೆ ಹಾಗೆ ಅಂದ್ಕೊಂಡು ತಲೆನಲ್ಲಿ ಅವನ ವಿಚಾರಗಳು ಓಡ್ತಾನೆ ಇರುತ್ತೆ. ಸುಮ್ಮನೆ ಅದೆಲ್ಲನೂ ಅವನಿಂದ ತುಂಬ ದೂರ ಬಂದ್ಬಿಡ್ಬೇಕು. ಕೊನೆಯಲ್ಲಿ ಅವನ ಹೆಸರು ಕೂಡ ನನ್ನ ಜೀವನದಲ್ಲಿ ಬರಬಾರ್ದು, ಆ ರೀತಿ ದೂರ ಬಂದ್ಬಿಡ್ಬೇಕು ಅನ್ನೋದು ನನ್ನ ಆಸೆ ಅಣ್ಣ. ಅದಕ್ಕೆ ಅವನ ಹೆಸರಲ್ಲಿರೋ ಪ್ರಾಪರ್ಟಿ ನಮಗೆ ಬೇಡ ಅಣ್ಣ. ನೀನು ಹೇಳ್ತಾ ಇದೀಯಾ ಅಂತ ಹೇಳಿ ಆಯಿತು, ನನ್ನ ಹೆಸರಲ್ಲಿ, ನನ್ನ ಮಗಳ ಹೆಸರಲ್ಲೇ ಇರಲಿ, ಅವ್ನು ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಹ್ಞೂ ಅಂದಿದ್ದೀನಿ. ಅಷ್ಟು ಬಿಟ್ಟರೆ ನನಗೆ ನಿಜವಾಗ್ಲೂ ಅವನಿಂದ ಬರೋಂಥದ್ದು ಏನೂ ಬೇಡ ಅಣ್ಣ. ನಿನ್ನಿಷ್ಟ, ಇದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಸರಿ ಆಯಿತು, ಹೋಗು, ಅಡ್ರೆಸ್ ಇಸ್ಕೊಂಬೋಗು. ಆದರೆ ನಾನು ಮಾತ್ರ ಅವ್ರ ಮನೆ ಒಳಗಡೆ ಕಾಲು ಸಹ ಇಡಲ್ಲ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲಮ್ಮ. ನಾನಿಷ್ಟು ಮೀರಿ ನಾನೇನು ಮಾಡೋಕ್ಕಾಗಲ್ಲ. ಬೇಕಿದ್ರೆ ನಿನ್ನನ್ನು ಅವ್ರ ಮನೆ ಗಂಟ ಕರ್ಕೊಂಡು ಹೋಗ್ಬೋದು, ಒಳಗಡೆ ನಾನಂತೂ ಬರಲ್ಲ. ನೀನೇ ಹೋಗಿ ಅದೇನು ಮಾತಾಡ್ಕೋತೀಯೋ ಮಾತಾಡ್ಕೊಂಡು ಬಾ. ಸರಿ ಅಣ್ಣ, ಆಯಿತು. ಅಮ್ಮ, ಈಗ ಹೇಗಿದೆ ಕಾಲು ನೋವು? ಸ್ವಲ್ಪ ಪರವಾಗಿಲ್ವಾ? ಅಯ್ಯೋ ಬಿಡಪ್ಪ, ಈ ಕಾಲು ನೋವು ನನಗೆ ಆಗಬೇಕಾ? ಈಗ ಆಗೋಗಿದೆಯಲ್ಲ, ಏನು ಮಾಡೋಕ್ಕಾಗುತ್ತೆ? ನೋಡೋಣ ಬಿಡು. ಡಾಕ್ಟರು ಇನ್ನೊಂದು ವಾರ 15 ದಿನ ಬೆಡ್ ರೆಸ್ಟಲ್ಲೇ ಇರಬೇಕು, ಜಾಸ್ತಿ ಏನು ಓಡಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಆದಷ್ಟು ರೆಸ್ಟಲ್ಲೇ ಇರು. ಅಲ್ಲ ಕಣಪ್ಪ, ಅದೆಂಥದೋ ಇದು ಬರ್ತದಲ್ಲ, 2 ಕೈಯಲ್ಲೂ ಹಿಡ್ಕೊಂಡು ನಡೆದಾಡೋದು, ವಾಕರ್ ಥರ ಅಂಥದ್ದು ಒಂದು ತಂದು ಕೊಟ್ಬಿಟ್ಟಿದ್ರೆ ನಾನೇ ಒಂಚೂರು ಕಾಲು ಎಳ್ದಾಡ್ಕೊಂಡು ಓಡಾಡ್ಕೊಂಡು ಒಂಚೂರು ಕೆಲಸ ಮಾಡ್ಕೊಳುವೆ. ಅಲ್ಲ ಶರ್ಮಿಳನು ಕೆಲ್ಸಕ್ಕೆ ಬದಲು ಗಾರ್ಮೆಂಟ್ಸ್ಗೆ. ಈಗ ನೀನು ಬೇರೆ ರಜಾ ಹಾಕ್ಕೊಂಡಿದೆಯಲ್ಲಪ್ಪ. ಮೊದಲೇ ನಿಮ್ಮ ಅಂಗಡಿ ಓನರು ಭಾರಿ ಕಿರಿಕಿರಿ ಅಂತ ಇದ್ದೆ, ಈಗ ಅದನ್ನೇ ಒಂದು ನೆವ ಇಟ್ಕೊಂಡು ಕೆಲ್ಸಕ್ಕೆ ಬರಬೇಡ ಅಂತ ಅಂದ್ಬಿಟ್ರೆ ಏನಪ್ಪ ಮಾಡ್ತೀಯಾ? ಅಮ್ಮ, ನಾನು ಬೆಳಿಗ್ಗೆನೆ ಫೋನ್ ಮಾಡಿದ್ದೆ, ಯಪ್ಪನೂ ಬಾಯಿಗೆ ಬಂದಂಗೆ ಮಾತಾಡ್ದ. ಏನು ಮಾಡೋಕ್ಕಾಗುತ್ತೆ? ಈಗ ನಮ್ಮ ಪರಿಸ್ಥಿತಿ ಕೆಟ್ಟದಾಗಿರ್ಬೇಕಾದ್ರೆ ಕೆಲಸ ಅದಿಲ್ಲ ಅಂತಂದರೆ ಇನ್ನೊಂದು ಹುಡ್ಕೊಬೋದು. ಆದರೆ ನಿನಗೆ ಈ ಟೈಮಲ್ಲಿ ನಾನು ಸಹಾಯ ಮಾಡಿದೆ, ಇನ್ನು ಯಾರಮ್ಮ ಮಾಡಬೇಕು? ಏನೋ ಗೊತ್ತಿಲ್ಲ ಕಣಪ್ಪ, ನನಗೆ ಇದೆಲ್ಲ ನೋಡ್ತಾ ಇದ್ರೆ ಪದೇ ಪದೇ ನಿನ್ನ ಮಗಳು ಸ್ವೀಟಿ, ದೀಪ್ತಿನಿ ನೆನಪಿಗೆ ಬರ್ತಾ ಇದ್ದಾರೆ. ಅಲ್ಲ, ನಾನು ಅವಳಿಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟರು ನಾನು ಪಾಪ ಒಂದು ಮಾತಾಡ್ತಿರ್ಲಿಲ್ಲ, ಯಾವತ್ತೂ ನಮಗೆ ಕೆಟ್ಟದಾಗಲಿ ಅಂತ ಬಯಸಿರಲಿಲ್ಲ. ಆದರೆ ನಾವೇ ಅವಳಿಗೆ ಬೇಕಾದಷ್ಟು ಅವಮಾನ ಮಾಡ್ದು, ಏನೇನೋ ಹಿಂಸೆ ಕೊಟ್ಬಿಟ್ವಪ್ಪ. ಇದೆಲ್ಲನೂ ಅವಳು ಕಣ್ಣೀರಿಂದನೇ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಒಂದೇ ಒಂದು ಸರಿ ಅವಳನ್ನು ನೋಡಿ ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ಕೊತಿದ್ದೀನಿ ಕಣಪ್ಪ. ನೋಡು, ಆದರೆ ಒಂಚೂರು ಫೋನ್ ಮಾಡಿಕೊಡಪ್ಪ, ಅವಳಿಗೆ ಮಾತಾಡ್ತೀನಿ. ನೋಡಮ್ಮ, ದೀಪ್ತಿ ಅನ್ನೋದು ನಮ್ಮ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ಈಗ ನಾವು ಮತ್ತೆ ಅವಳಿಗೆ ಫೋನ್ ಮಾಡಿ ಪದೇ ಪದೇ ಅವಳಿಗೂ ಹಿಂಸೆ ಕೊಡೋದು ಬೇಡ ಅಂತ ಅನ್ಸುತ್ತೆ. ಅವಳ ಜೀವನದಲ್ಲಿ ಅವಳು ಖುಷಿಯಾಗಿದ್ದಾಳೆ, ಯಾವುದೋ ಒಂದು ಬೋಟಿಗೇನೋ ಓಪನ್ ಮಾಡ್ಕೊಂಡಿದ್ದಾಳಂತೆ. ನಿಜವಾಗ್ಲೂ ನನಗೆ ಅವತ್ತು ನಮ್ಮ ಶಾಪಿಗೆ ಬಂದಾಗ ಅವಳು ಕಾಲು ಇಟ್ಕೊಂಡು ಹತ್ಬಿಡೋಣ, ಮತ್ತೆ ನನ್ನ ಜೀವನಕ್ಕೆ ಬಂದ್ಬಿಡು ದೀಪ್ತಿ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಆದರೆ ಬಾಯೇ ಬರಲಿಲ್ಲಮ್ಮ. ನಾನು ಇಷ್ಟೆಲ್ಲ ತಪ್ಪು ಮಾಡಿ ಅದು ಯಾವ ಮುಖ ಇಟ್ಕೊಂಡು ಅವಳ ಹತ್ರ ಮತ್ತೆ ಕ್ಷಮೆ ಕೇಳಲಿ ಹೇಳು? ಅದಕ್ಕೆ ಏನು ಮಾತಾಡಲಿಲ್ಲ, ಸುಮ್ಮನಾಗೋದೆ. ಏನಪ್ಪ, ನನಗೆ ಯಾಕೋ
ನಮ್ಮ ಸ್ವೀಟಿನ ನೋಡಬೇಕು ಅನಿಸ್ತೈತೆ. ಒಂದಿನ ಆ ಹುಡುಗಿನ ಎತ್ಕೊಂಡು ಮುದ್ದಾಡಲಿಲ್ಲ. ಗಂಡು ಮೊಮ್ಮಗ ಬೇಕು, ಮೊಮ್ಮಗ ವಂಶೋದ್ಧಾರಕ ಬೇಕು ಅಂತ ಆ ಹುಡುಗಿಗೆ ನಾನು ಪ್ರೀತಿನೇ ತೋರಿಸ್ತಿಲ್ಲ ಕಣೋ. ಬಿಡಮ್ಮ, ಈಗ ಅದೆಲ್ಲ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಫಸ್ಟು ಅಚ್ಚುಕಟ್ಟಾಗಿ ಊಟ ತಿಂಡಿ ಮಾಡ್ಕೊಂಡು ಹುಷಾರಾಗು, ಆಮೇಲೆ ಎಲ್ಲ ನೋಡ್ಕೊಳ್ಳೋಣ. ಗಿರಿ, ಡೋರ್ ಬೆಲ್ ಆಗ್ತಿದೆ ಕಣಪ್ಪ. ಹಾಂ ಹೌದು. ಅಲ್ಲ, ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು? ನೋಡಿ, ನಿಮ್ಮ ಮಾವೇನಾರು ಬಂದ್ಗಿಂದವನೇನೋ. ಸರಿ ಇರಮ್ಮ, ನೋಡ್ತೀನಿ. ದೀಪ್ತಿ, ನೀನಾ? ಅಲ್ಲ, ನೀನು ನಮ್ಮನೇಲಿ? ಏನು ದೀಪ್ತಿನ? ಇವನು ಯಾರು ಕೇಳ್ತಾ ಇದ್ದಾನೆ? ಅಲ್ಲ, ದೀಪ್ತಿ ನಮ್ಮನೆಗೆ ಬಂದಿದ್ದಾಳ? ಗಿರಿ, ಅಪ್ಪ ಗಿರಿ. ಏನಮ್ಮ? ಯಾಕಮ್ಮ, ಏನಾದರೂ ಬೇಕಾಗಿತ್ತಾ? ಗಿರಿ, ಅಲ್ಲ ಈಗ ತಾನೇ ದೀಪ್ತಿ ದೀಪ್ತಿ ಅಂತಿದ್ದೆ. ಅಲ್ಲ, ದೀಪ್ತಿ ಬಂದಿದ್ದಾಳ? ಹ್ಞೂ ಅಮ್ಮ. ಕರಿಯೋ ಗಿರೀಶ್, ನಾನು ಅವಳ ಜೊತೆ ಮಾತಾಡಬೇಕು. ಒಂದು 5 ನಿಮಿಷ ಬಂದು ಹೋಗು ಅಂತ ಕರಿಯೋ. ದೀಪ್ತಿ, ಅಮ್ಮ ನಿನ್ನ ಜೊತೆ ಮಾತಾಡ್ಬೇಕಂತೆ, 1 ನಿಮಿಷ ಬರ್ತೀಯಾ? ಹೇಗಿದ್ದೀರಾ ಅತ್ತೆ? ಸಾರಿ ಆಂಟಿ. ದೀಪ್ತಿ, ಅಮ್ಮ ದೀಪ್ತಿ, ನನ್ನ ಕ್ಷಮಿಸ್ಬಿಡಮ್ಮ. ನಿನಗೆ ಇಷ್ಟೆಲ್ಲ ಗೋಳು ಇಟ್ಕೊಂಡಿದ್ಕೇನೆ ನನಗೆ ಆ ದೇವ್ರು ಈ ಥರ ಶಿಕ್ಷೆ ಕೊಟ್ಟಿದ್ದಾನೆ ಗಣಮ್ಮ. ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದು ನನ್ನ ಮಗಳ ಜೀವನನೂ ಹಾಳಾಗೋಯ್ತು. ಈಗ ನಮ್ಮ ಗಿರೀಶನ ಜೀವನನೂ ಹಾಳಾಗೋಗಿದೆ. ಪಾಪ ಅವನ್ನೆಲ್ಲ ಕಳ್ಕೊಂಡು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಓಡಾಡ್ತವನೆ ಕಣಮ್ಮ. ನಮಗೆ ಕ್ಷಮಿಸ್ಬಿಡಮ್ಮ. ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಿನಗೆ ತುಂಬ ತೊಂದರೆ ಕೊಟ್ಬಿಟ್ನಮ್ಮ. ನೋಡಿ, ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಅಂತ ಬಂದೆ. ಇಲ್ಲಿ ತಪ್ಪು ಸರಿ ಅಥವಾ ಕ್ಷಮೆ ಈ ಥರ ಏನು ಬೇಡಮ್ಮ. ಯಾಕಂದರೆ ನಾನೀಗಾಗಲೇ ಇವ್ರ ಜೀವನದಿಂದ ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ಇವತ್ತು ನಾನು ಇಲ್ಲಿಗೆ ಏನಕ್ಕೆ ಬಂದೆ ಅಂತಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದೆ. ಗಿರೀಶ್, ನಾನು ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡಬೇಕು. ಹೇಳು ದೀಪ್ತಿ. ನೋಡಿ ಗಿರೀಶ್, ನನಗೆ ನಿಮ್ಮದು ಪ್ರಾಪರ್ಟಿ ಮೇಲೆ ಯಾವುದೇ ಥರ ಆಸೆನೂ ಇಲ್ಲ. ನೋಡಿ, ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಯಾವತ್ತೂ ಆಸ್ತಿಗೆ ಬೆಲೆ ಕೊಟ್ಟೋಳೆ ಅಲ್ಲ. ಆ ಥರ ಬೆಲೆ ಕೊಟ್ಟಿದ್ದಿದ್ರೆ ನಾನು ನಿಮ್ಮನ್ನು ಯಾವತ್ತೂ ಮದುವೆ ಮಾಡ್ಕೊಳ್ಳೋ ಯೋಚನೆನೇ ಮಾಡ್ತಿರಲಿಲ್ಲ. ಆದರೆ ನಾನು ಪ್ರೀತಿ, ನೀವೇನೋ ನನ್ನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದೀರಾ, ನನ್ನಷ್ಟು ಲಕ್ಕಿ ಗರ್ಲ್ ಇನ್ಯಾರೂ ಇಲ್ಲ, ನಾನು ತುಂಬ ಅದೃಷ್ಟವಂತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಜೀವನ ಮಾಡೋದಕ್ಕೆ ಒಪ್ಕೊಂಡೆ. ಆದರೆ ನೀವು ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡ್ಕೊಂಬಿಟ್ರಿ. ನೀವಾಗಿರ್ಬೋದು, ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿ, ಎಲ್ಲರೂ ನಿಮ್ಮ ಫ್ಯಾಮಿಲಿ ಪೂರ್ತಿ ನನಗೆ ಮೋಸ ಮಾಡಿಬಿಟ್ರಿ. ಆದರೆ ಅದು ಬೇಡ ಬಿಡಿ, ಅದೆಲ್ಲ ಹಳೆ ಮಾತು. ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿರೋದು ಏನು ಅಂತಂದರೆ, ನಿಮ್ಮ ಪ್ರಾಪರ್ಟಿ ಏನು ನನ್ನ ಮಗಳ ಹೆಸ್ರಿಗೆ ಬಂದಿದೆಯೋ ಆ ಪ್ರಾಪರ್ಟಿ ನನ್ನ ಮಗಳ ಹೆಸರಲ್ಲೇ ಇರಲಿ. ಬಟ್ ಅದನ್ನು ಈ ಮುಂಚೆ ಯಾವ ರೀತಿ ನೀವು ನೋಡ್ಕೊಂಡು ಹೋಗ್ತಿದ್ರೋ ಅದೇ ಥರ ನೋಡ್ಕೊಂಡು ಹೋಗಿ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ. ಅದ್ರ ಮೇಲೆ ನಿಮ್ಗೆ ಯಾವುದೇ ಥರ ಹಕ್ಕಿರಲ್ಲ. ಆದರೆ ನೀವು ಅದನ್ನು ಅನುಭವಿಸೋದಕ್ಕೆ ನಾನು ಬಿಟ್ಕೊಡ್ತಾ ಇದ್ದೀನಿ. ಪಾಪ ನಿಮ್ಮ ತಾಯಿನೂ ವಯಸ್ಸಾದಂಥ ಕಾಲದಲ್ಲಿ ಈ ಥರ ಎಲ್ಲ ಇರೋದು ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ. ಮೊನ್ನೆ ನೀವು ಶಾಪಲ್ಲಿ ಆ ಥರ ಗೋಳಾಡ್ತಿದ್ದದ್ದು ನೋಡಿ ನನಗೆ ಬೇಜಾರಾಗೋಯ್ತು. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನೋಡಿ, ಇಷ್ಟೇ, ನಾನು ನಿಮ್ಮ ಮೇಲೆ ಒಂದು ಮಾನವೀಯತೆ ದೃಷ್ಟಿಯಿಂದ ಬಂದಿದ್ದೀನಿ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡು ಏನೋ ಪ್ರೀತಿ ಇದೆ ಹಾಗೆ ಹೀಗೆ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ಇವತ್ತು ನನಗೆ ಯಾವುದೇ ಥರ ಫೀಲಿಂಗ್ಸ್ ಇಲ್ಲ. ನೋಡಿ ದೀಪ್ತಿ, ನಾನು ಆ ಆಸ್ತಿ ಮೇಲೆ ಇದ್ದಿದ್ದ ವ್ಯಾಮೋಹನೇ ಬಿಟ್ಬಿಟ್ಟಿದ್ದೀನಿ. ಯಾವತ್ತು ನನಗೆ ಅನ್ಯಾಯ ಆಯಿತು ಆವತ್ತೇ ನಾನು ಎಲ್ಲನೂ ತೊರೆದುಬಿಟ್ಟೆ. ಕಷ್ಟಪಟ್ಟು ದುಡಿತಾ ಇದ್ದೀನಿ, ದುಡ್ಕೊಂಡು ಜೀವನ ಮಾಡ್ತೀನಿ ಬಿಡಿ. ಆ ಆಸ್ತಿ ಅವಶ್ಯಕತೆ ನನಗಿಲ್ಲ. ಇರಿ, ನಾನು ನಿಮಗೆ ಕುಡಿಯೋದಕ್ಕೆ ಏನಾದರೂ ತೊಗೊಂಡು ಬರ್ತೀನಿ. ಗಿರಿ, ಸುಮ್ಮನಿರಪ್ಪ ನೀನು, ನಾನು ಮಾತಾಡ್ತೀನಿ, ಸುಮ್ಮನಿರಪ್ಪ. ನೋಡಿ, ನನಗೆ ಕುಡಿಯೋದಕ್ಕೇನು ಬೇಡ. ನಮ್ಮ ಅಣ್ಣ ಹೊರಗಡೆ ವೆಯ್ಟ್ ಮಾಡ್ತಿದ್ದಾನೆ. ಇದನ್ನು ಹೇಳೋಣ ಅಂತ ಬಂದೆ. ಇದ್ರ ಮೇಲೆ ನಿಮ್ಮ ಇಷ್ಟ. ದೀಪ್ತಿ, ಅಮ್ಮ ದೀಪ್ತಿ, ಇದೊಂದು ಸರಿ ನಮಗೆ ಕ್ಷಮಿಸ್ಬಿಡಮ್ಮ. ದಯವಿಟ್ಟು ನನ್ನ ಮಗನ ಜೀವನಕ್ಕೆ ಮತ್ತೆ ಬಾ ಅಮ್ಮ. ಇನ್ನು ಮುಂದೆ ಯಾವತ್ತೂ ಈ ಥರ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ನೋಡು, ನನ್ನ ಮಗ ತುಂಬ ಬದಲಾಗಿದ್ದಾನೆ. ಇದು ಒಂದೇ ಒಂದು ಅವಕಾಶ ಕೊಡಮ್ಮ. ನೋಡಿ ಅಮ್ಮ, ನೀವು ಆದಷ್ಟು ಬೇಗ ಹುಷಾರಾಗಿ. ಆದರೆ ನಾನು ಮತ್ತೆ ಈ ಮನೆಗೆ ಬರ್ತೀನಿ ಅಥವಾ ನಿಮ್ಮ ಮಗನ ಹೆಂಡತಿಯಾಗಿ ಬರ್ತೀನಿ ಅನ್ನೋದನ್ನು ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇವ್ರು ಯಾವತ್ತೂ ಬೇರೆಯವಳ ಹಿಂದೆ ಹೋಗಿ ನನಗೆ ಡಿವೋರ್ಸ್ ಕೊಟ್ಟರು ನಾನು ಅವತ್ತೇ ಇವರಿಂದ ತುಂಬ ದೂರ ಬಂದ್ಬಿಟ್ಟೆ. ಇವಾಗ ನನ್ನ ಜೀವನ ನಾನು ನಡೆಸ್ತಾ ಇದ್ದೀನಿ. ನನಗೆ ಯಾರ ಅವಶ್ಯಕತೆಯೂ ಇಲ್ಲ. ನೋಡಿ, ನಿಮ್ಗೇನಾದರೂ ಅವಶ್ಯಕತೆ ಇದೆ ಅಂತಂದರೆ ನನಗೆ ಫೋನ್ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಆದರೆ ಯಾವುದೇ ಥರ ಬೇರೆ ರೀತಿ ಕೆಟ್ಟ ಉದ್ದೇಶಗಳನ್ನ ಇಟ್ಕೊಂಡು ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡಿ. ಇವತ್ತು ನೀವು ಈ ಥರ ಪರಿಸ್ಥಿತಿನಲ್ಲಿರೋದಕ್ಕೆ ನಾನು ಕಾರಣ ಅಲ್ಲ, ಅದು ನಿಮಗೆ ಗೊತ್ತಿದೆ ಏನು ಕಾರಣ ಅಂತ. ನೋಡಿ, ಇಷ್ಟೇ, ಇದನ್ನು ಹೇಳೋಣ ಅಂತ ಬಂದೆ. ಇದಕ್ಕೆ ಮೇಲೆ ನಿಮ್ಮ ಇಷ್ಟ. ಅಲ್ಲ ದೀಪ್ತಿ, ಇಲ್ಲಿವರೆಗೂ ಬಂದು ಹಾಗೆ ಹೋಗ್ತೀಯಾ? ಇರು, ಏನಾದರೂ ತಿನ್ಕೊಂಡು ಕುಡಿದ್ಬಿಟ್ಟು ಹೋಗುವಂತೆ. ನಿಮ್ಮ ಮನೆಗೆ ಬಂದು ಅತಿಥಿ ಸತ್ಕಾರ ಮಾಡಿಸ್ಕೊಳ್ಳೋದಕ್ಕೆ ಬಂದಿಲ್ಲ ನಾನು ಬಂದಿದ್ದ ಉದ್ದೇಶ ನಿಮ್ಗೆ ಹೇಳಿದ್ದೀನಿ. ಸರಿ ಆಯಿತು, ನಾನು ಹೊರಡ್ತೀನಿ. ಲೋ ಗಿರೀಶ, ಅವಳನ್ನು ತಡಿಯೋ, ಅವಳ ಹತ್ರ ಕ್ಷಮೆ ಕೇಳೋ, ಹೇಳೋ ಅವಳಿಗೆ ನಾನು ಇನ್ನೊಂದ್ಸರಿ ಆ ಥರ ತಪ್ಪು ಮಾಡಲ್ಲ, ದಯವಿಟ್ಟು ನನ್ನ ಜೀವನಕ್ಕೆ ವಾಪಸ್ ಬಾ, ನನ್ನ ಮಗಳು ಬೇಕು, ನೀನು ಬೇಕು ಅಂತ ಕೇಳು. ಅಮ್ಮ,
ನನಗೇನು ಆಸೆ ಇಲ್ಲ ಅಂತ ಅನ್ಕೊಂಡಿದ್ಯಾ? ಇವತ್ತು ನನ್ನ ಮಗಳನ್ನ ನೋಡಬೇಕು, ದೀಪ್ತಿ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ನಾನು ಮಾಡಿರೋ ತಪ್ಪು ನನ್ನನ್ನು ಪ್ರತಿದಿನ ಪ್ರತಿ ಕ್ಷಣ ನನ್ನ ಚುಚ್ಚುತ್ತಮ್ಮ. ಬೇಡ, ಅವ್ರು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದಾರೆ, ಅಷ್ಟೇ ಸಾಕು ನನಗೆ. ಅವ್ರು ಚೆನ್ನಾಗಿರಲಿ. ಈಗಾಗಲೇ ನಾನು ಅವಳ ಜೀವನಕ್ಕೆ ಹೋಗಿ ಅವಳಿಗೆ ತುಂಬ ನೋವು, ಕಷ್ಟ, ಹಿಂಸೆ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಇನ್ಮೇಲಾದರೂ ಅವಳ ಜೀವನದಲ್ಲಿ ಚೆನ್ನಾಗಿರಲಿ. ಅವಳಿಗೆ ಅವ್ರ ಅಪ್ಪ ಅಣ್ಣ ಎಲ್ಲ ಬೆಂಬಲವಾಗಿದ್ದಾರೆ, ಚೆನ್ನಾಗಿದ್ದಾಳೆ, ಇರಲಿ ಬಿಡಮ್ಮ. ಹಾಗಂತ ಸಾಯೋವರೆಗೂ ಹಿಂಗೆ ಇರ್ತೀನಪ್ಪ. ಅಮ್ಮ, ಈಗ ಅದೆಲ್ಲ ಯಾಕಮ್ಮ? ಫಸ್ಟ್ ನೀನು ಹುಷಾರಾಗು. ಇರು, ನಾನು ನಿನಗೆ ತಿನ್ನೋದಕ್ಕೆ ಏನಾದರೂ ತೊಗೊಂಬರ್ತೀನಿ. ಅಯ್ಯೋ, ಈ ಹುಡುಗಂಗೆ ಎಷ್ಟು ಹೇಳಿದ್ರು ಹುಡುಗನೂ ಕೇಳೋದಿಲ್ಲ, ಆ ಶರ್ಮಿಳಂಗೆ ಹೇಳಿದ್ರೆ ಶರ್ಮಿಳನೂ ಕೇಳೋದಿಲ್ಲ. ಅಲ್ಲ, ಇವ್ರಿಗೆಲ್ಲ ಏನಾಗಿದೆ? ಅಯ್ಯೋ ದೇವ್ರೆ, ನನ್ನ ಯಾಕಪ್ಪ ಇದನ್ನೆಲ್ಲ ನೋಡಲಿ ಅಂತಲೇ ಬದುಕಿಸಿದೀಯಾ? ನಾನು ಮಾಡಿದ ತಪ್ಪಿಗೆ ಇವತ್ತು ನನ್ನ ಮಕ್ಕಳು ಶಿಕ್ಷೆ ಅನುಭವಿಸ್ತಿದ್ದಾವೆ. ಅವತ್ತೇ ನಾನು ಇವ್ರಿಗೆಲ್ಲ ತಿದ್ದಿ ಬುದ್ಧಿ ಹೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಅವತ್ತು ದುಡ್ಡಿನ ದುರಹಂಕಾರ, ಅಹಮ್ಮು ಎಲ್ಲನೂ ನನ್ನ ಕೈಲಿಷ್ಟೆಲ್ಲ ಮಾಡಿಸ್ಬಿಡ್ತು. ಸೊಸೆ ಅಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರೋ ಮನೆ ಕೆಲಸದವಳು ಅನ್ನೋ ಥರ ಟ್ರೀಟ್ ಮಾಡಿಬಿಟ್ಟೆ. ಇವತ್ತು ಅದೇ ಸೊಸೆ ಎದುರುಗಡೆ ಮುಖ ಕೊಟ್ಟು ಮಾತಾಡ್ದಿರೋ ಪರಿಸ್ಥಿತಿನಲ್ಲಿದ್ದೀನಿ. ಇವ್ರಿಗೆ ಇವ್ರ ಜೀವನದ ಬಗ್ಗೆ ಆಸಕ್ತಿ ಇಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗುತ್ತೆ? ಹಿಂಗೋ ನಡ್ಕೊಂಡು ಹೋಗ್ಲಿ ಇನ್ನೇನು ಮಾಡೋದು?